ನಮಸ್ಕಾರ, ನಾನು ನಿಮ್ಮ ಹೆಮ್ಮೆಯ ಕನ್ನಡತಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಅನ್ಕೋತೀನಿ ಅಂಡ್ ನಾನು ಕೂಡ ಸೇಫ್ ಆಗಿದ್ದೀನಿ. ಅಂಡ್ ಇವತ್ತಿನ ವಿಡಿಯೋ ಬಂದು ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ ಅಂಡ್ ಅದ್ರ ಬಗ್ಗೆ ಡೆಮೋ, ರಿವ್ಯೂ ಅಂಡ್ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟಿದ್ದೀನಿ, ಆದರೂ ಸ್ವಲ್ಪ ಹ್ಯಾಕ್ ಮಾಡ್ತೀನಿ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡೋ ಥರ. ಅಂಡ್ ಆ ಪ್ರಾಡಕ್ಟ್ ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಬಿಕಾಸ್ 1200 ರೂಪೀಸಿಗೆ ಕ್ರಿಂಪರ್, ಸ್ಟ್ರೈಟ್ನರ್, ಕರ್ಲರ್ ಮೂರು ಸಿಗ್ತಿದೆ. ಸೊ ಅದು ಬೇರೆ ಯಾವ ಪ್ರಾಡಕ್ಟು ಅಲ್ಲ, ವೆಗಾ 3-in-1 ಹೇರ್ ಸ್ಟೈಲರ್. ಆ್ಯಂಡ್ ನಾನಿವತ್ತು ಹೇರ್ ಸ್ಟ್ರೈಟ್ನರ್, ಕ್ರಿಂಪರ್, ಕರ್ಲರ್ ಮೂರು ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಪನ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ತರ 3 ಸೆಕ್ಷನ್ ಸಿಗುತ್ತೆ. ಇದರಲ್ಲೇ 3 ಸೆಕ್ಷನ್ಸ್ ಇದೆ. ಈ ತರ ಬರುತ್ತೆ. ನಾವು ಈ ಬಟನ್ ಬಂದಿದೆ ಅಲ್ಲ, ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಕ್ರಿಂಪರ್ ಓಪನ್ ಆಗುತ್ತೆ. ಅಂಡ್ ಮತ್ತೆ ಇದನ್ನ ಕ್ಲೋಸ್ ಮಾಡಿ ಈ ಕಡೆ ಪುಷ್ ಮಾಡಿದ್ರೆ ಹೇರ್ ಸ್ಟ್ರೈಟ್ನರ್ ಓಪನ್ ಆಗುತ್ತೆ. ಅಂಡ್ ಎರಡು ಈಕ್ವಲ್ ಮಾಡಿದ್ರೆ ಕರ್ಲರ್ ಇದೆ. ಸೊ ಇದು ಆಟೋಮೆಟಿಕ್ ಆಗಿರೋದ್ರಿಂದ ಇದಕ್ಕೆ ಡಿಗ್ರಿ ಇಲ್ಲ, ಹೀಟ್ ಡಿಗ್ರಿ ತೋರಿಸೋದಿಲ್ಲ. ಬಿಕಾಸ್ ಇದು ಆಟೋಮೆಟಿಕ್ ಆಗಿದೆ ಆ್ಯಂಡ್ ತುಂಬಾನೇ ಬಿಸಿ ಆಗುತ್ತೆ, ತುಂಬ ಹುಷಾರಾಗಿರ್ಬೇಕು. ಆ್ಯಂಡ್ ಇದರ ಅಡ್ವಾಂಟೇಜಸ್ ಏನು ಅಂದರೆ 360 ಡಿಗ್ರಿ ರೊಟೇಟ್ ಆಗುತ್ತೆ ಆ್ಯಂಡ್ ಹಿಂಗೆಲ್ಲ ಆಗೋ ಚಾನ್ಸಸ್ ಇರಲ್ಲ. ತುಂಬಾನೇ ಸಿಂಪಲ್ ಆಗಿ ಕರ್ಲ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗಿದೆ. ಬಿಕಾಸ್ ಇದು ರೊಟೇಟ್ ಆಗುತ್ತೆ 360 ಡಿಗ್ರಿ. ಮತ್ತೆ ಇದು ಈಸಿ ಲಾಕ್ ಸಿಸ್ಟಮ್ ಕೂಡ ಇದೆ. ಇದರಲ್ಲಿ ನೋಡಿ, ಈ ತರ ಲಾಕ್ ಸಿಸ್ಟಮ್ ಇದೆ. ಅಂಡ್ ನಾನೀಗ ಪ್ಲಗ್ ಮಾಡಿದ್ದೀನಿ. ಪ್ಲಗ್ ಮಾಡಿದ ತಕ್ಷಣ ಇಲ್ಲಿ ಆನ್ ಮಾಡಿದ ತಕ್ಷಣ ಇಲ್ಲಿ LED ಲೈಟ್ ಬರುತ್ತೆ. LED ಲೈಟ್ ಕಾಣ್ತಿಲ್ಲ ನೋಡಿ, ಈ ತರ LED ಲೈಟ್ ಬರುತ್ತೆ. ಆಫ್ ಆನ್ ಆಗಿದೆ. ಅಂಡ್ ನಾನೀಗ ಫಸ್ಟು ಕ್ರಿಂಪರ್ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಇದಷ್ಟರಲ್ಲಿ ಬಿಸಿ ಆಗುತ್ತೆ, ತುಂಬಾನೇ ಬಿಸಿ ಆಗುತ್ತೆ. ದಯವಿಟ್ಟು ಇಲ್ಲೆಲ್ಲೂ ಟಚ್ ಮಾಡಬೇಡಿ, ಇಲ್ಲಿ ಮಾತ್ರ ಟಚ್ ಮಾಡಿ. ತುಂಬಾ ಬೇಗ ಬಿಸಿ ಆಗುತ್ತೆ. ಸೊ ತುಂಬಾ ಹುಷಾರು ಅಂತ ಹೇಳ್ತೀನಿ. ಈಗ ಸೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆದಷ್ಟು ತುಂಬ ಚಿಕ್ಕ ಸೆಕ್ಷನ್ಸ್ ತೊಗೊಳ್ಳಿ. ತುಂಬ ದೊಡ್ಡ ಸೆಕ್ಷನ್ಸ್ ತೊಗೊಂಡ್ರೆ ಅಷ್ಟು ಪರ್ಫೆಕ್ಟಾಗಿ ಆಗಲ್ಲ. ಸೊ ತುಂಬ ಚಿಕ್ಕ ಸೆಕ್ಷನ್ಸ್ ತೊಗೊಳ್ಳಿ. ನಾನು ಆನ್ ಮಾಡಿದ್ದೀನಿ. ಹೀಟ್ ಆಗಿದೆ ಅನಿಸುತ್ತೆ, ಬಟ್ ತುಂಬ ಬಿಸಿ ಇರುತ್ತೆ. ನಿಮ್ಮ ಬೇರ್ ಹ್ಯಾಂಡ್ಸಲ್ಲಿ ಮುಟ್ಟೋದಕ್ಕೆ ಮಾತ್ರ ದಯವಿಟ್ಟು ಹೋಗಬೇಡಿ. ತುಂಬ ಅಂದರೆ ತುಂಬಾ ಬಿಸಿ ಆಗಿರುತ್ತೆ. ಸೊ ನೋಡಿ, ನಾನು ಇಷ್ಟು ತೊಗೊಂಡಿದ್ದೀನಿ. ನಮಗೆ ತಲೆಗೆ ಹಿಂಗೆ ಅಂಟಿಸ್ಕೋಬಾರ್ದು, ಸ್ವಲ್ಪ ದೂರ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ತಾ ಹೋಗಿ. ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ನೋಡಿ. ಕಾಣ್ತಿದೆ ಅನ್ಸುತ್ತೆ ನಿಮಗೆ, ಎಷ್ಟು ಚೆನ್ನಾಗಿ ಕ್ರಿಂಪ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿ ಕ್ರಿಂಪ್ ಆಗಿದೆ ನೋಡಿ. ನಾವು ಕ್ರಿಂಪ್ ಮಾಡೋದು ಯಾವುದೇ ಥರದ ಹೇರ್ ಸ್ಟೈಲ್ ಮಾಡೋದಕ್ಕಾಗಲಿ ಅಥವಾ ನಮ್ಮ ಹೇರ್ಸ್ ವಾಲ್ಯೂಮ್ ಆಗಿ ಕಾಣೋದಕ್ಕಾಗಲಿ ಅದಕ್ಕೋಸ್ಕರ ಕ್ರಿಂಪ್ ಮಾಡ್ತಾರೆ. ಸೊ ನಾನೀಗ ಕ್ರಿಂಪ್ ಮಾಡಿದ್ದೀನಿ ನೋಡಿ. ನಾನೀಗ ಸ್ಟ್ರೈಟ್ ಮಾಡಿ ತೋರಿಸ್ತೀನಿ. ಬಿಕಾಸ್ ವೇವಿ ಹೇರ್ಸ್ನ ಸ್ಟ್ರೈಟ್ ಮಾಡಿದಾಗಲೇ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗೋದು. ನಾನು ಈ ಥರ ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ, ಓಪನ್ ಆಯಿತು. ಸೊ ನಾನು ಇದನ್ನು ಸ್ಟ್ರೈಟ್ ಮಾಡಿ ತೋರಿಸ್ತೀನಿ ಈಗ. ಸ್ಟ್ರೈಟ್ ಮಾಡಿದ್ದೀನಿ.
ನಾನು ಸೇಮ್ ಹೇರ್ಸ್ನ ಕ್ರಿಂಪ್ ಮಾಡಿದ್ದೆ, ಮತ್ತೆ ಅದೇ ಸೇಮ್ ಹೇರ್ಸ್ನ ಸ್ಟ್ರೈಟ್ ಮಾಡಿದ್ದೀನಿ. ನೋಡಿ ನಿಮಗೆ ಈಸಿಯಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಗಲೇ ಒಂಥರ ಕ್ಲಚ್ ಇತ್ತು, ಈಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಹೇರ್ಸ್ನೇ ಕರ್ಲ್ ಮಾಡಿ ತೋರಿಸ್ತೀನಿ. ಮುಟ್ ನೋಡಿ, ಹೇರ್ಸ್ ಬಿಸಿ ಆಗುತ್ತೆ, ಮೇಲಿಂದ ಗೊತ್ತಾಗುತ್ತೆ. ಅಂದರೆ ತುಂಬ ಟೈಟಾಗಿ ಹಿಡ್ಕೋಬೇಡಿ, ಜಸ್ಟ್ ಹಿಂಗೆ ನಿಮಗೆ ಗೊತ್ತಾಗುತ್ತೆ ಅದು ಹೀಟ್ ಆಗಿದೆಯಾ ಇಲ್ವಾ ಅಂತ. ಅದು ಸ್ವಲ್ಪ ಹೀಟ್ ಆಗಿದೆ, ಹೇರ್ಸ್ ತುಂಬ ಸುಟ್ಟುತ್ತೆ, ಆ ಥರ ಇದಾಗಿದ ತಕ್ಷಣ ಬಿಟ್ಬಿಡಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹೇರ್ಸ್ ಕರ್ಲ್ ಆಗಿದೆ. ಪ್ರಾಡಕ್ಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಆರಾಮಾಗಿ ತಗೊಂಡು ಟ್ರೈ ಮಾಡ್ಬೋದು. ಲೈಕ್ ಪ್ರೊಫೆಷ್ನಲ್ ಆಗಿ ಬರುತ್ತೆ ನೋಡಿ. ನೀವು ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೆ ಹೇರ್ಸ್ನ ಕೇರ್ ಮಾಡಿ ಆ್ಯಂಡ್ ರೆಗ್ಯುಲರ್ ಆಗಿ ಹೇರ್ ಸ್ಟ್ರೈಟ್ನಿಂಗ್ ಯೂಸ್ ಮಾಡಬೇಡಿ. ಒಕೇಶನಲಿ ಆಗಿ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದರೆ, ಪಾರ್ಟಿ ಫೆಸ್ಟಿವಲ್ಸ್ ಈ ಥರದಕ್ಕೆ ಮಾತ್ರ ಹೇರ್ ಸ್ಟ್ರೈಟ್ನಿಂಗ್ ಯೂಸ್ ಮಾಡಿ. ರೆಗ್ಯುಲರ್ ಆಗಿ ಯೂಸ್ ಮಾಡಿ, ನಿಮ್ಮ ಹೇರ್ಸ್ನ ಡ್ಯಾಮೇಜ್ ಮಾಡ್ಕೋಬೇಡಿ ಹೀಟ್ನ ಅಪ್ಲೈ ಮಾಡಿ. ಸೊ ನ್ಯಾಚುರಲ್ ಹೇರ್ಸೇ ಚೆನ್ನಾಗಿರುತ್ತೆ, ಅದನ್ನೇ ಕೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ನ್ಯಾಚುರಲ್ಲೇ ಚೆನ್ನಾಗಿರುತ್ತೆ. ಇದು ಯಾವುದಾದ್ರೂ ಫಂಕ್ಷನ್ಸ್, ಪಾರ್ಟಿ ಅಥವಾ ಫೆಸ್ಟಿವಲ್ಸ್, ಕಾಲೇಜ್ ಫಂಕ್ಷನ್ಸ್, ಆಫೀಸ್ ಫಂಕ್ಷನ್ಸ್, ಮನೆ ಫಂಕ್ಷನ್ಸ್ ಈ ಥರದಾಗ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ಇನ್ನೊಂದೇನು ಅಂದರೆ ಕಂಪ್ಲೀಟ್ ಆಗಿದ ತಕ್ಷಣ ಕ್ಲೋಸ್ ಮಾಡಿ ಎತ್ತಿಡಬೇಕಾಗುತ್ತೆ. ಈ ಥರ ಓಪನ್ ಮಾಡಿ ಎತ್ತಿಡೋದು, ಈ ಥರ ಓಪನ್ ಮಾಡೋದು, ಈ ಥರ ಓಪನ್ ಮಾಡ್ಕೊಂಡು ಎತ್ತಿಡೋದೆಲ್ಲ ಮಾಡಬೇಡಿ. ಕ್ಲೀನಾಗಿ ಕ್ಲೋಸ್ ಮಾಡಿ ಎತ್ತಿಡಬೇಕಾಗುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಬೋದು. ಯಾವುದ್ಯಾವುದೋ ತೊಗೊಂಡು ಏನೋ ಆಗೋದಕ್ಕಿಂತ 3 ಒಂದರಲ್ಲೇ ಬರ್ತಿದೆ ಅಂದರೆ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ನನ್ನ ಪರಿ ಹಿಂದೆಗಡೆ ಮಲಗಿದ್ದಾಳೆ, ಎಲ್ಲೋದ್ಲು, ಅಲ್ಲಿದ್ದಾಳೆ ಪರಿ. ಫುಲ್ಲು ನಿದ್ದೆಲಿದ್ದಾಳೆ ಅವಳು, ತುಂಬ ಟಯರ್ಡ್ ಆಗಿದ್ದಾಳೆ ಅವಳು ಕೂಡ. ಸೊ ಹಾಗಾಗಿ ಫುಲ್ಲು ನಿದ್ದೆಲಿದ್ದಾಳೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವಳನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಅವಳದು ಕೂಡ ಇನ್ನೂ ತುಂಬ ವ್ಲಾಗ್ಸ್ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಅವಳ ವ್ಲಾಗ್ಸು ಕೂಡ ಮಾಡ್ತಾ ಇರ್ತೀನಿ. ಆ್ಯಂಡ್ ಇವತ್ತಿನ ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇನ್ನೂ ತುಂಬ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನನ್ನ ವಿಡಿಯೋ ನಿಮಗೆ ಹೆಲ್ಪ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸೇಫಾಗೇ ಇರಿ, ಮನೇಲೇ ಇರಿ, ಮಾಸ್ಕ್, ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಿ, ಆ್ಯಂಡ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳ್ತಾ, ನೆಸೆಸರಿ ಇದ್ದರೆ ಮಾತ್ರ ಈಚೆ ಬನ್ನಿ, ಇಲ್ಲ ಬರಬೇಡಿ ಅಂತ ಹೇಳ್ತಾ ಎಲ್ರಿಗೂ ಲವ್ ಯು, ಟೇಕ್ ಕೇರ್, ಸಿ ಯು.